ವರ್ಕೌಟ್ ಮಾಡೋಕ್ಕೂ ಮುಂಚೆನೇ ಹಾಕಿಸ್ತೀಯ ದಿನ ಇದೇ ಗೋಲ್ಡ್ ನಿಂದು. ಬಾ ಬಾರೋ ಚೆಸ್ಟಿಗೆ ವರ್ಕೌಟ್ ಮಾಡೋಣ ಇವತ್ತು. ಐ ಬೇಡ, ಇವತ್ತು ಬೈಸಿಪ್ಸಿಗೆ ವರ್ಕೌಟ್ ಮಾಡೋಣ ಮಚ್ಚಾ. 5 kg ಪ್ಲೇಟ್ ಸಾಕು. ಫಸ್ಟ್ ವಾರ್ಮ್ ಅಪ್ ಮಾಡ ನೀ ಇನ್ನ. ಲವ್ ಈಗ್ಲಾರು 5 kg ಪ್ಲೇಟ್ ಹಾಕೋ. ಲವ್ ನಮಗೆಲ್ಲ 5 kg ಎಲ್ಲ 10 kg ತರ್ತೀನಿ ತಾಳು. ನಾನು ಸುನಿಲ್, ನನ್ನ ಪಕ್ಕ ಬಿತ್ಕೊಂಡವನಲ್ಲ ನನ್ನ ಚಡ್ಡಿ ಬಡ್ಡಿ ದೋಸ್ತ್ ಪ್ರತಾಪ್. ಇಂಗ್ಲೀಷಲ್ಲಿ ಅದೇನೋ ರೂಮ್ಮೇಟ್ಸ್ ಅಂತಾರಲ್ಲ ಅದೇ. ಮಚ್ಚ ಎದಳೋ, ಕಾಲೇಜಿಗೆ ಟೈಮ್ ತಗೋಣ. ಎದಳೋ ಲೈ. ಇವತ್ತಿನ ದಿವಸ ನಮ್ಮ ಯೂತ್ಗೆ ಲುಕ್ಸ್ ಮೇಲೆ ಇಂಪಾರ್ಟೆನ್ಸ್ ಜಾಸ್ತಿ. ನಮಗೆ ವರ್ಕೌಟ್ ಮಾಡೋಕ್ಕೆ ಇಷ್ಟ, ಆದರೆ ಎದ್ದೇಳಕ್ಕೆ ಕಷ್ಟ. ನಮ್ಮ ಹುಡುಗರಲ್ಲಿ ಇಂಥವ್ರೇ ಜಾಸ್ತಿ. ಲವ್ ಬಾರ ಸಾಕು, ಕ್ಲಾಸ್ ಹೋಗೋಣ. ತಡಿಯೋ ನಾನು ಬಂದೆ. ಈ ನನ್ನ ಮಗಂದು ಇದ್ದಿದ್ದೆ, ಬಾರಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೋಡ್ರಪ್ಪ, ನಿಮ್ಮಂಥ ಶಿಸ್ತು ಗಾಂಭೀರ್ಯ ಡ್ರೆಸ್ ಸೆನ್ಸ್ ನಿಮ್ಮ ಸೆಕ್ಷನಲ್ಲಿ ಯಾರಿಗೂ ಬಂದಿಲ್ಲ ಕಣ್ರೋ. ಈ ವರ್ಷ ನಿಮ್ಮ ಪ್ಲೇಸ್ಮೆಂಟ್ ಆಗತ್ತೆ ಕಣ್ರೋ. ಸರ್ ನೀವು ಅನ್ಕೊಂಡಂಗೆ ಏನೂ ಇಲ್ಲ, ನಮ್ಮ ಟ್ರ್ಯಾಕೇ ಬೇರೆ. ನೋಡಿ ಸರ್, ನಮ್ಮ ಕ್ಲಾಸ್ ಹುಡುಗರೆಲ್ಲ ಬರೀ ಜೀನ್ಸು ಟಿ ಶರ್ಟೆ. ಅವ್ರು ಜೀನ್ಸು ಟಿ ಶರ್ಟ್ ಆದರೆ ನಾವು ಫಾರ್ಮಲ್ಸು, ಅವ್ರು ಫಾರ್ಮಲ್ಸ್ ಆದರೆ ನಾವು ಜೀನ್ಸು ಟಿ ಶರ್ಟು. ಹುಡುಗಿರಿಗೆ ಸೆಲೆಕ್ಷನಿಗೆ ಈಸಿ ಆಗಬೇಕು ಸರ್. ಜೀವನ ಪರ್ಯಂತ ಉದ್ಧಾರ ಆಗಲ್ಲ, ಹೋಗ್ರೋ. ಕಾಲೇಜಲ್ಲಿ ಮೇಷ್ಟ್ರು ಮಾಡೋ ಪಾಠ ಕೇಳ್ತೀವೋ ಇಲ್ವೋ, ಆದರೆ ಪ್ರೀತಿ ಪಾಠ ಮಾತ್ರ ಕೇಳ್ತೀವಂತೆ. ಇವಳು ಸಹನಾಭೂತಿ ಸಹನ, ನನಗೂ ಇವಳಿಗೂ ಹೆಂಗ್ ಸ್ವಾಮಿ ಜೋಡಿ ಕಾದ್ ನೋಡಿ. ಮಚ್ಚ ಕ್ಲಾಸ್ಗೆ ಹೋಗ್ಬೇಕಾ? ಬಿಡೋ, ಫೈನಲ್ ಇಯರ್ ಯಾರು ಹೋಗ್ತಾರೆ? ಮುಂಡ ಮೋಚ್ತು. ಏನ್ ನೋಡ್ ನಗ್ತೀಯಾ? ಹೋಗೆ. ಅವನಿಗೆ ಯಾಕೆ ಅಷ್ಟೊಂದು ಕೊಬ್ಬು? ನೋಡ್ದಾಗೆಲ್ಲ ಹಂಗೆ ಬೈತಾನೆ. ಅವ್ನು ತುಂಬಾ ಒಳ್ಳೆ ಹುಡುಗ ಕಣೆ. ಅವ್ನು ಹುಡುಗಿ ಕೈ ಕೊಟ್ಟಾಗಿಂದ ಹಂಗೆ ಮಾಡ್ತಾ ಇದ್ದಾನೆ ಅಷ್ಟೇ. ನೀನೇನೇ ಹೇಳೆ, ನಮ್ಮ ಯಜಮಾನ್ರು ಅವರೇ. ಲೋ ಇವತ್ತು ಬೈದ್ನಲ್ಲ, ಆಲ್ರೆಡಿ ಮೆಸೇಜ್ ಮಾಡ್ತಾವಳಲ್ಲೋ, ನೀನೇನಾದ್ರು ನಂಬರ್ ಕೊಟ್ಟಿಯಾ? ಹೋಗಲಿ, ನಂಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಮೀಟ್ ಮಾಡು ಅಂತ ಎಲ್ಲ ಹೇಳ್ತೀಯಳಲ್ಲೋ, ಏನ್ ಮಾಡೋದು? ಮಾಡೋಗ ಮಚ್ಚ, ಆಮೇಲೆ ನೋಡ್ಕೊಳ್ಳೋಣ. ಹಂಗಂತೀಯಾ? ಮಾಡೋ. ಬಸ್ ಹುಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಾರ್ದು, ಆದ್ರೆ ನಾನು ಹೋದೆ. ಹಾಯ್. ಹೇಗಿದ್ಯಾ? ಏನೋ ಇದೀವಿ, ನೀನು? ಚೆನ್ನಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ? ಡವ್ ಮಾಡ್ತಾವಳೆ. ನೀವು ಯಾಕೆ ಯಾವಾಗಲೂ ಡಿಪ್ರೆಷನಲ್ಲೇ ಇರ್ತೀರಾ? ಇಲ್ಲಪ್ಪ, ಹಾಗೇನಿಲ್ಲ. ಗೊತ್ತು ಬಿಡ್ರಿ, ನಿಮ್ಮ ಹುಡುಗಿ ಕೈ ಕೊಟ್ಟಿದ್ದ ಎಫೆಕ್ಟ್ ತಾನೇ. ನೋಡ್ರಿ, ಹುಡುಗಿರೇ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂದಮೇಲೆ ಯಾವುದೋ ಸಣ್ಣ ಪುಟ್ಟ ರೀಸನ್ ಹೇಳಿ ಎಸ್ಕೇಪ್ ಆಗಿರ್ತಾರೆ, ಅಥವಾ ಮನೇಲಿ ಒಪ್ಪಲ್ಲ ಅಕ್ಕ ತಂಗಿರಿರ್ತಾರೆ ಅಂತ ಹೇಳಿ ಡವ್ ಮಾಡ್ಕೊಂಡು ಹೋಗಿರ್ತಾರೆ. ಅದೇ ಒಬ್ಬ ಹುಡುಗನೇ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದಾನೆ ಅಂದರೆ ರೀ, ನಾನು ಆ ಥರ ಅಲ್ಲ, ಅವಳೆ ಕೈ ಕೊಟ್ಟಿದ್ದು. ಅದಕ್ಕೆ ನೀವಂದ್ರೆ ನಂಗಿಷ್ಟ. ಅದೆಲ್ಲ ಬಿಡ್ರಿ, ನಾನೊಂದು ಹುಡುಗಿನ ಪ್ರೀತಿಸಿದವನು ಅಂತ ಗೊತ್ತಿದ್ರು ಯಾಕೆ ನಾನು ಇಷ್ಟಪಟ್ರಿ? ಬಿಟ್ಟೋದೊಳ್ಳೆ ಅಷ್ಟು ಇಷ್ಟಪಡ್ತಿದ್ದೀರಾ ಅಂದಮೇಲೆ ಜೊತೆಗಿರೋಳ್ನ ಇನ್ನೆಷ್ಟು ಇಷ್ಟಪಡ್ಬೋದು ಹೇಳಿ? ನೋಡ್ರಿ, ಬ್ಲಡ್ ಲವ್ ಲೆಟ್ರ್ ಬರೆಯೋದು, ಫೋನು ಮೆಸೇಜು ಮಾಡಿಲ್ಲ ಅಂತ ಕೈ ಕುಕ್ಕೊಳ್ಳೋ ಹುಡುಗ ನಾನಲ್ಲ. ಸುಮ್ಮನೆ ಹೋಗ್ರಿ. ಗೊತ್ತು ಬಿಡಪ್ಪ ತಂದೆ. ರೀ, ನಿಮ್ಮ ಹುಡುಗಿ ಮದುವೆ ದಿನ ಟೈಟಾಗಿ ಹೋಗೋ ಬದಲು ನಾವಿಬ್ರು ಒಟ್ಟಿಗೆ ಹೋಗಿ ಊಟ ಮಾಡ್ಕೊಂಬರೋ ಚಾನ್ಸ್ ಕೊಡ್ತೀರಾ? ಏನ? ಐ ಲವ್ ಯು ಕಣ್ರಿ. ನೀವು ಒಳ್ಳೆ ಹುಡುಗಿ ಅಂತ ಗೊತ್ತು, ಬಟ್ ಐ ಲವ್ ಯು ಟೂ ಕಣ್ರಿ. ಲವ್ ಮಚ್ಚ, ಹೊಸ ಸಿಮ್ ತಗೊಂಡು ಅದೇ ಗಾಂಧಿನಗರ ಸಿಮ್ ಶಾಪ್ ಅಲ್ಲಿ ಒಳ್ಳೆ ಆಫರ್ ಇತ್ತು ಮಾತ್ರ. ಹೊಸ ಸಿಮ್ ತಗೊಂಡು ಒಳ್ಳೆ ಆಫರ್ ಇತ್ತು ಆ ಸಿಮ್ ಶಾಪ್ ಅಲ್ಲಿ. ಸರಿ ಬಿಡು, ನಿಂದೇನ್ ಪ್ರಾಬ್ಲಮ್ಮು? ಮಚ್ಚ ಹೇಳೋದೇ ಮರ್ತ್ಬಿಟ್ನೋ, ಬೆಳಗ್ಗೆ ಹೋಗಿದ್ನಲ್ಲ, ಪ್ರಪೋಸ್ ಮಾಡ್ಬಿಟ್ಲು, ಒಪ್ಕೋಬಿಟ್ಟೆ. ಬಾಮ್ಮ ಬಂಗಾರ, ಬಾ ಬಾ. ಇನ್ವಿಟೇಷನ್ ಇಟ್ಕೊಂಡ್ಬರ್ತೀನಿ ಅಥವಾ ಬೀಗ ಊಟ ಮಾಡ್ಕೊಂಡ್ಬರ್ತಿದ್ಯಾ? ಎಲ್ಲರ ಕತೆನೂ ಇದ್ದಂಗೆ ನನ್ನ ಲವ್ ಸ್ಟೋರಿನು. ನನ್ನ ಫ್ರೆಂಡ್ಸ್ ಎಲ್ಲ ಅವಳಿಗೆ ಫ್ರೆಂಡ್ಸ್ ಆದರು, ಅವಳ ಫ್ರೆಂಡ್ಸ್ ಎಲ್ಲ ನನಗೆ ಫ್ರೆಂಡ್ಸ್ ಆದರು. ಅಂತೂ ಇಂತೂ ನನ್ನ ಕನಸಿನ ಹುಡುಗ ಸಿಕ್ಕ.
ಪಾಠದ ಜೊತೆಗೆ ಕ್ಲಾಸ್ ಬಂಕ್, ಸಿನಿಮಾ, ಪಾರ್ಕ್, ಹೊಸ ಫ್ರೆಂಡ್ಸ್ ಅಂತ ನನ್ನ ಲೈಫ್ ಕಲರ್ಫುಲ್ಲಾಗಾಯಿತು. ಡೊಕೊಮೊ ನಂಬರ್ ರೀಚಾರ್ಜ್ ಮಾಡಬೇಕಾಗಿತ್ತು. ನಂಬರ್ ಹೇಳಿ. 8103 ಹಾಂ 720 ಓಕೆ 810. ಎಷ್ಟದು ಹಾಕಲಿ? 100 ರೂಪೀಸ್ ಮಾಡಿ. ಹಾಂ ಓಕೆ. ಓಕೆ, ಥ್ಯಾಂಕ್ ಯು. ನಾನು ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಏನು ಹೇಳು. ಅದು ನಿನ್ನೆ ರಾತ್ರಿ ಒಂದು ನಂಬರಿಂದ ಮೆಸೇಜ್ ಬರ್ತಿತ್ತು ಕಣೋ. ಯಾರೋ ಲೋಫರ್ ಒಂದು ಹುಡುಗಿ ಹತ್ರ ಹೆಂಗೆ ಮೆಸೇಜ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ತುಂಬ ಅಸಹ್ಯವಾಗೆಲ್ಲ ಚಾಟ್ ಮಾಡ್ತಿದ್ದ. ಹುಡುಗಿರ್ದೆಲ್ಲ ಅಶ್ಲೀಲವಾದ ಫೋಟೋಸ್ ಎಲ್ಲ ಕಳಿಸ್ತಿದ್ದ. ನಾನು ಬ್ಲಾಕ್ ಮಾಡಿದೆ. ಫೋನ್ ಕೊಡು. ತುಂಬ ಭಯ ಆಗ್ತಿದೆ ಕಣೋ. ಪಿಕ್ ಮಾಡ್ತಾ ಇಲ್ವಾ? ಎತ್ತುತ್ತಿಲ್ಲ ಫೋನು. ಹಲೋ. ಏಯ್ ಕಚಡ ನನ್ನ ಮಗನೇ, ಯಾರೋ ನೀನು? ಎಷ್ಟೋ ಧೈರ್ಯ ನಿನಗೆ? ಎಲ್ಲೋ ಕೂತ್ಕೊಂಡು ಮೆಸೇಜ್ ಮಾಡ್ದಂಗಲ್ಲ, ಧೈರ್ಯ ಇದ್ರೆ ಎದುರುಗಡೆ ಬಾ. ಥೂ ಕಚಡ ನನ್ನ ಮಗ, ಕಟ್ ಮಾಡ್ದ. ನೀನೇನು ಹೆದರ್ಕೋಬೇಡ, ನಾ ಎಲ್ಲ ನೋಡ್ಕೊಂತೀನಿ, ಆಯ್ತಾ? ಹಲೋ. ಯಾಕೆ ಚಿನ್ನ ರಿಸೀವ್ ಮಾಡ್ತಾ ಇಲ್ಲ? ವಾಟ್ಸಪ್ಪಲ್ಲಿ ಬೇರೆ ಬ್ಲಾಕ್ ಮಾಡಿದ್ಯಾ? ಏನು ನಿಮ್ಮ ಹುಡುಗನ ಹತ್ರ ಧಮ್ಕಿ ಹಾಕ್ಸಿದ್ರೆ ಬಿಟ್ಬಿಡ್ತೀನ? ನೀನೇನು ಮಾಡಿದ್ರು ಬಿಡಲ್ಲ. ಥೂ ಲೋಫರ್, ನಿಂಗೆ ಅಕ್ಕ ತಂಗಿರಿಲ್ವಾ? ಒಂದು ಹುಡುಗಿರ್ನ ಹಿಂಗೆಲ್ಲ ನೋಡ್ತೀರಾ? ಇಡೋ ಫೋನು. ಆ ಲೋಫರ್ ನೆನ್ನೆನೂ ಕಾಲ್ ಮಾಡಿದ್ದ ಕಣೋ. ಏನಂತ ಒಂದು? ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದೆ. ನೆನ್ನೆ ನೈಟ್ ಕಾಲ್ ಮಾಡಿ ಏನು ನಿಮ್ಮ ಹುಡುಗನ ಹತ್ರ ಹೇಳಿ ಧಮ್ಕಿ ಹಾಕ್ಸಿದ ತಕ್ಷಣ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಮಾತಾಡ್ದ. ಹೌದಾ? ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ. ನಿನ್ನ ಕಸಿನಿಗೆ ನಮ್ಮಿಬ್ಬರು ವಿಷಯ ಗೊತ್ತಲ್ಲ, ಅವ್ರು ಹೆಂಗೂ ಪೊಲೀಸ್ ತಾನೆ, ಫೋನ್ ಮಾಡಿ ಕರ್ಸು, ಮಾತಾಡೋಣ. ಹಲೋ ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನ್ ಸಹನ ಅರ್ಜೆಂಟಾಗಿ ಬರಕ್ಕೆ ಹೇಳಿದಲ್ಲ? ಹಾ ಸುನಿಲ್, Hello ಅಣ್ಣ. ಆರಾಮ? ಅಣ್ಣ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಮ್ಮ. ಅದು ಅಣ್ಣ, ಆ ಒಬ್ಬ ಲೋಫರು ಕೆಟ್ಟಾಗಿ ಮೆಸೇಜ್ ಮಾಡಿರೋದು ಅಲ್ಲದೆ ಫೋನ್ ಮಾಡಿದ್ರೆ ಧಮಕಿ ಹಾಕ್ತೀನಣ್ಣ ಇವಳಿಗೆ. ನಾನು ವಾಟ್ಸಪ್ಪಲ್ಲೆಲ್ಲ ಬ್ಲಾಕ್ ಮಾಡಿದ್ದೆ, ಆದರೂ ತೊಂದರೆ ಕೊಡ್ತಿದ್ದಾನೆ. ಒಂದು ಕೆಲಸ ಮಾಡಿ, ಮನೇಲಿ ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಆ ಫೋನ್ ನಂಬರ್ ಮಾತ್ರ ನನಗೆ ಕೊಡು. ಇದೆ ಅವನ ನಂಬರ್. ಸಂತೋಷ್, ನಿಮ್ಮ ಮೇಲ್ ಐಡಿಗೆ ಒಂದು ನಂಬರ್ ಕಳಿಸ್ಕೊಟ್ಟಿದ್ದೀನಿ. ಆ ನಂಬರ್ ಯಾರ್ದು, ಯಾರ ಹೆಸರಲ್ಲಿದೆ, ಅವ್ರ ಫುಲ್ ಡೀಟೇಲ್ಸ್ ನಂಗೆ ನಾಳೆಗೆ ಬೇಕು. ಸರ್, ನಂಬರ್ ಡೀಟೇಲ್ಸ್ ಕೇಳಿದ್ರಲ್ಲ, ಸಂತೋಷ್ ಸರ್ ಕಳಿಸಿದ್ರು. ಓ ಓಕೆ, ಥ್ಯಾಂಕ್ ಯು. ಅಲ್ಲಿ ನೋಡೋ ಮಚ್ಚ, ದಮ್ ಬಿರಿಯಾನಿ. ಹೇ, ನೀನು ಸ್ವಲ್ಪ ಸ್ಟ್ರಿಕ್ಟ್ ಮಾಡೇ ಇವನ್ನ. ನಿನಗೇನು ರೀ, ನಮ್ಮ ಹುಡುಗ ಅವಳನ್ನ ನೋಡಿದ್ರೆ? ಅಮ್ಮ, ನಿಮಗೇನು ಹೇಳಕ್ಕಾಗಲ್ಲಮ್ಮ ನಾವು. ಏಯ್ ಮಚ್ಚ, ಅಲ್ಲಿ ನೋಡು. ಏಯ್ ಇರೋ, ನಾನು ಬಂದೆ. ಹಲೋ. ಹಾಂ ಅಣ್ಣ. ಇಲ್ಲ ಅಣ್ಣ, ಎಲಿಫೆಂಟ್ ಕ್ಯಾಂಪ್ ಹತ್ರ ಇದ್ದೀವಿ. ಏನಿಲ್ಲ, ಒಂದು ವಿಚಾರ ಮಾತಾಡಬೇಕಾಗಿತ್ತು, ಅಲ್ಲೇ ಬರ್ತೀನಿ. ಸರಿ ಬಾ. ಅಣ್ಣ ಬರ್ತಿದೆ ಅಂತ ಕಣ್ರೋ. ಅಣ್ಣ ಬಂದ. ಅಣ್ಣ, ಏನಕ್ಕೆ ನನ್ನ ಫ್ರೆಂಡಿಗೆ ಹೊಡೆದ್ರಿ? ಎಂಥ ಫ್ರೆಂಡ್ ಮಾಡ್ಕೊಂಡಿದ್ಯಾ ನೀನು? ಏನಾಯ್ತಣ್ಣ? ತೆಗೆದು ನೋಡೋದನ್ನ. ಇಷ್ಟು ದಿನ ನನ್ನ ತಂಗಿಗೆ ಮೆಸೇಜ್ ಮಾಡಿ ಕಾಟ ಕೊಡ್ತಿದ್ ಬೇರೆ ಯಾರು ಅಲ್ಲ, ಈ ನಿನ್ ಕ್ಲೋಸ್ ಫ್ರೆಂಡು. ಇದು ಸಾಧ್ಯನೇ ಇಲ್ಲ ಅಣ್ಣ, ನಾನು ನಂಬಲ್ಲ. ಇದು ಸುಳ್ಳ? ಹಾಗಾದ್ರೆ ನಾನು ತಂದಿರೋದು ಸುಳ್ಳ?
ಫೋಟೋ ಸಮೇತ ಇದೆ, ಡಾಕ್ಯುಮೆಂಟು. ನನ್ನ ತಂಗಿಗೆ ಅಷ್ಟೇ ಅಲ್ಲ, ಎಷ್ಟು ಜನಕ್ಕೆ ಮಾತಾಡೋದು ನೋಡಿ ಅಂತವನು. ಆ ಫೋನ್ ತೆಗಿ. ಸರ್ ಏನು ಹೇಳ್ತಿದ್ರು? ಎಲ್ಲಿ ಸಿಮ್ ಅದು? ಯಾವ ಸಿಮ್ ಸರ್? ತೆಗಿ ಫೋನ್ ಫಸ್ಟು. ಸರ್ ಈ ಫೋನ್ ನನ್ನ ಹತ್ರನೇ ಇರುತ್ತೆ. ಇವನ್ ಸಹವಾಸ ಎಷ್ಟು ಬೇಗ ಬಿಡ್ತೀಯೋ ಅಷ್ಟು ಒಳ್ಳೇದು ನಿನಗೆ. ಹುಷಾರು. ಯಾಕೋ ಈ ತರ ಮಾಡ್ದೆ? ನಾನಲ್ಲ ಸುನಿ, ನನ್ನ ನಂಬೋ. ನಂಗೆ ಏನು ಅಂತಾನೆ ಗೊತ್ತಿಲ್ಲ ಕಣೋ ಇದು. ನಿನ್ನ Please ನನ್ ನಂಬೋ. ರೂಮ್ಮೇಟ್ ಅಂದ್ರೆ ಅಣ್ಣ ತಮ್ಮನಿದ್ದಂಗೆ. ಈ ತರ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಮಚ್ಚ ನನ್ನ ನಂಬೋ. ಆ ನಂಬರೇ ಇಲ್ಲ ಕಣೋ ನನ್ನ ಹತ್ರ. ನಾನು ಯಾಕೋ ಈ ತರ ಕೆಲಸ ಮಾಡ್ಲಿ? ಸಹನಾ ನನ್ನ ತಂಗಿ ಇದ್ದಂಗೆ ಕಣೋ. ಒಬ್ಬ ಫ್ರೆಂಡ್ ಲವ್ವರ್ ಅಂದ್ರೆ ಅಕ್ಕ, ತಂಗಿ, ಅತ್ತಿಗೆ ಅನ್ನೋ ಲೇಬಲ್ ಹಾಕಿ ಯಾಕ್ರೋ ಇಂತ ಕೆಲಸ ಮಾಡ್ತೀರಾ? ಆ ನಂಬರ್ಗೂ ನಂಗೂ ಏನು ಸಂಬಂಧ ಇಲ್ಲ ಕಣೋ. ಅದೇನು ಅಂತಾನೆ ಗೊತ್ತಿಲ್ಲ ಕಣೋ ನನಗೆ. ಪ್ಲೀಸ್ ನಾನು ನಂಬೋ. ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಹನಾ ನನ್ನ ನಂಬು. ಇದ್ರ ಬಗ್ಗೆ ನಂಗೆ ಏನು ಅಂತಾನೆ ಗೊತ್ತಿಲ್ಲ. ಸಹನಾ, ಸುನಿ, ಸಹನಾ, ಸುನಿ. ಛೇ, ಸುನಿ, ಇದ್ರಲ್ಲಿ ನನ್ನ ತಪ್ಪಿಲ್ಲ. ಪ್ರೂವ್ ಮಾಡಕ್ ನನ್ನ ಹತ್ರ ಏನು ಆಧಾರ ಇಲ್ಲ ಕಣೋ. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಕೆಲವು ಸರ್ತಿ ಪ್ರೀತಿಸಿದ ಹುಡುಗಿ ಬಿಟ್ಟೋದ್ರು ತಡ್ಕೋಬಹುದು, ಆದ್ರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಫ್ರೆಂಡ್ನ ಕಳ್ಕೊಂಡ್ರೆ ತಡ್ಕೊಳಕ್ಕಾಗಲ್ಲ. ಏ ಸುನಿ, ಹೇಯ್ ರಾಕಿ, ಏನೋ ಮಾರ್ಯ ಅಪರೂಪ ಆಗ್ಬಿಟ್ಟಿದ್ಯಾ, ಸಿಗದೇ ಇಲ್ವಲ್ಲೋ, ಹೇಗಿದ್ಯೋ? ಏನ್ ಹೇಳೋಣಪ್ಪ, ನೀನ್ ನೋಡಿದ್ರೆ ಯಾವಾಗ್ಲೂ ಪ್ರತಾಪನ್ ಜೊತೆನೇ ಇರ್ತೀಯ. ಬಿಡೋ ಹೋಗ್ಲಿ, ಬಾ ಕೂತ್ ಮಾತಾಡೋಣ. ಮತ್ತೆ ನೀನೇನಿಲ್ಲಿ? ಅದೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು ಕಣೋ. ಈಗಷ್ಟೇ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಪೊಲೀಸ್ ಸ್ಟೇಷನಿಂದ ಬರ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ಏನ್ ಹೇಳ್ತಿದ್ಯೋ? ಮರ್ಡರ್ ಕೇಸ್ ಆಗ್ಬಿಟ್ಟಿತ್ತು ನನ್ನ ಮೇಲೆ. ಮರ್ಡರ್ ಕೇಸಾ? ನಿನ್ ಮೇಲ? ಒಳ್ಳೆ ಪಾರ್ಲೇಜ್ ಅಡ್ವರ್ಟೈಸ್ ಅಲ್ಲಿ ಬರೋ ಪಾಪು ತರ ಇದೆಯಾ, ನಿಂದೇನೋ ಮರ್ಡರ್ ಕೇಸು? ಮೊನ್ನೆ ಶಿವಕೋಟೆ ಮರ್ಡರ್ ಆಯ್ತು, ಗೊತ್ತಿರ್ಬೇಕಲ್ವಾ? ಹಾ ಗೊತ್ತು, ಯಾಕೆ? ಆ ಮರ್ಡರ್ ಕೇಸ್ ಬಗ್ಗೆನೇ ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದು. ಏನ? ಹ್ಞೂ ಕಣೋ, ಆ ಮರ್ಡರಸ್ ಪ್ಲಾನಿಂಗ್ಗೆ ನನ್ನ ಐ ಡಿ ಪ್ರೂಫಲ್ಲಿರೋ ಸುಮ್ಮನೆ ಯೂಸ್ ಮಾಡ್ಕೊಂಡಿದ್ದಾರಂತೆ. ಅವತ್ತು ಸಿಮ್ ತಗೊಬೇಕಾದ್ರೆ ಮಾರ್ಬಿಟ್ಟೆ ಕಣೋ. 2 ಫೋಟೋ 4 ಐ ಡಿ ಪ್ರೂಫ್ ಜೆರಾಕ್ಸ್ ತಗೊಂಡ. ನನಗೇನೋ ಗೊತ್ತಾಗಬೇಕು, ಸುಮ್ಮನೆ ಕೊಟ್ಟೆ ಬಂದೆ. ಈ ಥರ ಕೆಲವು ಸಿಮ್ ಶಾಪರ್ ಫ್ರಾಡ್ಗಳು ತುಂಬ ಜನ ಇದ್ದಾರಂತೆ ಕಣೋ. ಫೋಟೋಸ್ ಕೊಟ್ಟರೆ ಸ್ಕ್ಯಾನ್ ಮಾಡ್ತಾರೆ, ಐ ಡಿ ಪ್ರೂಫ್ ಕೊಟ್ಟರೆ ಎಕ್ಸ್ಟ್ರಾ ಜೆರಾಕ್ಸ್ ಮಾಡ್ಕೋತಾರೆ. ಇನ್ನೇನು ಅವ್ರಿಗೆ ಸಿಗ್ನೇಚರ್ ಫಾರ್ಜರಿ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ. ಹೌದೇನೋ? ಹೌದು ಕಣೋ, ಪ್ರತಿ ಸಿಟಿಲೂ ಈ ಥರ 2 ಗ್ಯಾಂಗ್ ಇದೆಯಂತೆ. ಒಂದು ಗ್ಯಾಂಗು ಈ ಥರ ದೊಡ್ಡ ದೊಡ್ಡ ಮರ್ಡ್ರ್ ಕೇಸಿಗೆ ಯೂಸ್ ಮಾಡ್ತಾರಂತೆ. ಮತ್ತು ಇನ್ನೊಂದು ಗ್ಯಾಂಗ್ ಬಂದು ಇನ್ನೂ ಈ ಮೀಸೆನ ಚಿಗುರು ಇರುವಲ್ಲ ಅಂಥ ಪುಣ್ಪೋಖ್ರಿಗಳು ಈ ರೇಪು, ಈ ಹುಡುಗಿರಿಗೆ ಕಿರುಕುಳ ಕೊಡೋಕ್ಕೋಸ್ಕರ ಅಂತಲೇ ಯೂಸ್ ಮಾಡ್ಕೊತಾರಂತೆ. ಈ 2 ಗ್ಯಾಂಗೂ ಸಿಮ್ ಶಾಪರ್ ಜೊತೆ ಲಿಂಕ್ ಇರುತ್ತಂತೆ. ಆಮೇಲೆ ಈ ಮರ್ಡರ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಬರೀ ನನ್ನ ಐ ಡಿ ಪ್ರೂಫ್ ಯೂಸ್ ಮಾಡಿದ್ದಾರೆ ಅಂತ ಸಾಬೀತಾಯಿತು. ನನ್ನನ್ನು ಬಿಟ್ಟರು. ಹೊಸ ಸಿಮ್ ತಗೊಳ್ಳ. ಅದೇ ಗಾಂಧಿನಗರ್ ಸಿಮ್ ಶಾಪ್ ಅಲ್ಲಿ ಒಳ್ಳೆ ಆಫರ್ ಇತ್ತು ಮಾತ್ರ. ಹಲೋ ಅಣ್ಣ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಸಿಮ್ ಸಿಗತ್ತಾ? ಹಾಂ ಸಿಗತ್ತೆ. ಏನ್ ಡಾಕ್ಯುಮೆಂಟ್ ಬೇಕು? 2 ಫೋಟೋ 2 ಐ ಡಿ ಕಾರ್ಡ್. ಫ್ಯಾನ್ಸಿ ನಂಬರ್ ಸಿಗತ್ತಾ? ಹಾಂ ಇದೆ, 1 ನಿಮಿಷ ತಗೊಳ್ಳಿ. ಓ ಬನ್ನಿ ಸರ್. ಏನು ಸರ್ ಈ ಕಡೆ? ಒಂದು ಸಿಮ್ ಬೇಕಿತ್ತಲ್ಲ? ಹಾಂ ಸಿಗತ್ತೆ. ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಸರ್? 1 ಫೋಟೋ 1 ಐ ಡಿ ಕಾರ್ಡು. ಹಾಂ, ಅವ್ರಿಗೆ ಒಂದು ನನಗೆ 2? ಅದ್ಯಾಕೆ? ಅವ್ರಿಗೆ 2 ಕೇಳಿದ್ರಾ? ಅಲ್ಲ ಸರ್, ಅದು ಹಾಂ ಹಾಂ ಏನದು? ಬಾರೋ ಇಲ್ಲಿ, ಬಾರೋ ಈ ಕಡೆ. ಸರ್ ಬಾರೋ, ಹೋಗಿ ಸರ್. ನೀವು ಸರ್ ಏನ್ ಅನ್ಕೊಂಡಿದ್ಯಾ ನೀನು? ಕುತ್ಕೊಳ್ಳಿ. ಎಷ್ಟು ದಿವಸದಿಂದ ನಡೆಸ್ತಿದ್ಯಾ ಇದು? ಎಷ್ಟು ದಿವಸದಿಂದ ನಡೆಸ್ತಿದ್ಯಾ ಇದು? ಸರ್ ಈ ನಂಬರ್ ಯಾರ ಹತ್ರ ಇದೆ? ಈ ನಂಬರ್ ನಿಮ್ ಹುಡುಗರಲ್ಲಿ ಯಾರ ಹತ್ರ ಇದೆ ಅಂತ ಬೇಗ ಚೆಕ್ ಮಾಡು ಈಗ್ಲೇ. ರಿಕ್ಕಿ ಅನ್ನೋ ಹೆಸರಲ್ಲಿದೆ ಸರ್. ಯಾರು? ರಿಕ್ಕಿ. ಫೋನ್ ಮಾಡು, ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡು. ಬರಕ್ ಹೇಳ ಅವನಿಗೆ ಇಲ್ಲಿ.
ಹಲೋ ರಿಕಿ ಎಲ್ಲಿದ್ಯಾ? ಒಂಚೂರು ಬೇಗ ಬಾರೋ ಸ್ಟೋರ್ ಹತ್ರ, ಇಲ್ಲಿ ಬೇಗ, ಅರ್ಜೆಂಟ್. ಸುನಿಲ್ ಎಲ್ಲಿದ್ದೀರಾ? ಹಾಂ, ಅರ್ಜೆಂಟಾಗಿ ಆ ಗಾಂಧಿನಗರ ಹತ್ರ ಒಂದು ಸಿಮ್ ಶಾಪ್ ಇದೆಯಲ್ಲ, ಹಾಂ ಅದೇ, ಬೇಗ ಬನ್ನಿ. ಅಣ್ಣ ಎಲ್ಲಿದ್ದಾನವನು? ಕೂಲಾಗು, ಅವನು ಬರ್ತಾನೆ 5 ನಿಮಿಷದಲ್ಲಿ. ಅವನಿಗೆ ಫುಲ್ ಸಾಥ್ ಕೊಟ್ಟಿರೋದು ಈ ನನ್ನ ಮಗನೇ. ಬಾ ಕುತ್ಕೋ. ಇವನಾ? ಹೌದು ಸರ್, ಇವನೇ. ಸರಿಯಾಗಿನ್ನು ಮೀಸೆ ಚಿಗುರಿಲ್ಲ, ಈಗಲೇ ನಿನಗಿಂತವೆಲ್ಲನಾ? ಕಾಮ್ ಡೌನ್. ನನ್ನ ಫ್ರೆಂಡ ಕಳ್ಕೊಂಡಿದ್ರಣ ಇವನಿಂದ. ಯೋಚನೆ ಮಾಡಬೇಡ, ಇಂಥ ನನ್ನ ಮಕ್ಕಳಿಗೆಲ್ಲ ಎಲ್ಲಿ ಕಟ್ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ತಪ್ಪು ಕೆಲಸ ನಾನು ಮಾಡಿದ್ದೀನಿ. ಈ ಫೋನ್ ನಿನ್ನ ಫ್ರೆಂಡಿಗೆ ಕೊಟ್ಬಿಡು. ಆಮೇಲೆ ಅವನಿಗೆ ತುಂಬಾನೇ ಹೊಡೆದ್ಬಿಟ್ಟಿದ್ದೆ, ನನ್ನ ಕಡೆಯಿಂದ ಅವನಿಗೆ ಸಾರಿ ಕೇಳು. ಓಯ್ ಬರ್ರೋ ನನ್ನ ಮಕ್ಕಳ, ಬರ್ರೋ. ನಿಮ್ಮಂಥವ್ರಿಗೆಲ್ಲ ಹೆಂಗೆ ಬೆಂಡೆತ್ತಬೇಕು ಅಂದರೆ ಚದು ಪದಕ ಅಂದರೆ ಸಿಮ್ ಕಾರ್ಡ್ ಎಂದರ್ಥ. ಈ ನಮ್ಮ ಕಿರುಚಿತ್ರದಲ್ಲಿ ನಮ್ಮ ನಾಯಕ, ನಾಯಕಿ ಹಾಗೂ ಅವನ ಗೆಳೆಯರಿಗೆ ಬಂದಂಥ ಕಷ್ಟ ನಿಮಗೂ ನಿಮ್ಮ ಸ್ನೇಹಿತರಿಗೆ ಬಂದರೆ ಕಷ್ಟ. ಎಚ್ಚರ.